ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಒಂದು ಬೋನ್ಲೆಸ್ಸು ಚಿಕನ್ ತೊಗೊಂಡಿದ್ದೀನಿ. ಅವತ್ತು ಚಿಕನ್ ಕೈಮದಲ್ಲಿ ಮಾಡಿದೆ. ಇವತ್ತು ಚಿಕನ್ ಹಂಗೆ ಪೀಸು ನೋಡಿ ಇಷ್ಟಿಷ್ಟು ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬಟಾಣಿ ಕಾಳು ಹಾಕಿ ಇದು ಮಾಡ್ತೀನಿ. ಫಸ್ಟು ಇದನ್ನು ಮ್ಯಾರಿನೇಟ್ ಮಾಡಬೇಕು. ಅದು ಮ್ಯಾರಿನೇಟ್ಗೆ ಮೊಸರು ಹಾಕ್ತೀನಿ. ಮೊಸರು ಹಾಕೋದ್ರಿಂದ ಏನು ಅಂದರೆ ಚಿಕನ್ನು ಜ್ಯೂಸಿಯಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ಮೊಸರು ಹಾಕೋದು. ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡ್ರು, ಇದು ಗರಂ ಮಸಾಲ, ನೋಡಿ ಚಿಕನ್ ಮಸಾಲ. ಇದು ಕಲಸಿ ಎತ್ತಿಟ್ಬಿಡ್ಬೇಕು. ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಹಾಕ್ತಾಯಿಲ್ಲ ನಾನು, ಅಲ್ಲಿ ಮಸಾಲೆ ಮಾಡೋಕೆ ಹಾಕ್ತೀನಲ್ಲ, ಗ್ರೇವಿ ಮಾಡೋಕ್ಕೆ ಅದಕ್ಕೆ ಹಾಕ್ತೀನಿ ನಾನು. ಇದು ಹಂಗೆ ಒಂದು ಸ್ವಲ್ಪ ಒಂದು 10 ನಿಮಿಷ ನೆನೆಲಿ ಇಟ್ಬಿಡೋಣ. ಇದನ್ನು ಸ್ಟವ್ ಹಚ್ಕೊಳ್ಳೋಣ. ನಾನು ಆಲ್ರೆಡಿ ಕಡಾಯಿಗೆ ಆಯಿಲ್ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಅದು ಆಯಿಲ್ ಸ್ವಲ್ಪ ಹೀಟ್ ಆಗಲಿ. ಅದು ಆಯಿಲ್ ಕಾದಿದೆ ನೋಡಿ. ಸೋಂಪು ಮತ್ತು ಜಾಪತ್ರೆ, ಒಂದೆರಡು ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಕಸೂರಿ ಮೇಥಿ ಇಷ್ಟನ್ನು ಹಾಕೋಣ. ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತು 2 ಆನಿಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ತೀನಿ ಈಗ. ಇದನ್ನು ಸ್ವಲ್ಪ ಚೆನ್ನಾಗಿ ಆಯಿಲ್ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಬೇಕು ಇದನ್ನು, ಆನಿಯನ್ನು. ಅದು ಫ್ರೈ ಆಗಲಿ. ಅದು ನೋಡಿ, ಆನಿಯನ್ ಎಲ್ಲ ಫ್ರೈ ಆಗಿ ಆಯಿಲ್ ಬಿಟ್ಕೊಂಡಿದ್ದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಅದಕ್ಕೆ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲೇ ಮಾಡಿ ಇಟ್ಕೊಳ್ಳಿ, ಹೊರಗಡೆಯಿಂದ ತರಕ್ಕೆ ಹೋಗ್ಬೇಡ್ರಿ. ನಾನು ಒಂದು ಸಾರಿ ಅಂಗಡಿಲಿ ತೊಗೊಬಂದು ಒಂದು ಚೂರು ಚೆನ್ನಾಗಿರಲಿಲ್ಲ. ಅದಕ್ಕೆ ಅವಾಗಿಂದ ಏನು ಮಾಡ್ತೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡಿ ಇಟ್ಕೊತೀನಿ ನಾನು. 2 ಟೊಮೊಟೊವನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕೊಂಬಿಡೋಣ. ಇದು ಸ್ವಲ್ಪ ಆಯಿಲ್ ಬಿಟ್ಕೊಳ್ಳಿ. ಅದು ಟೊಮೊಟೊನು ಚೆನ್ನಾಗಿ ಬೆಂದು, ಟೊಮೊಟೊ ಬೇಗ ಆಯಿಲ್ ಬಿಟ್ಕೊಂಡಿದೆ ನೋಡಿ. ಕಟ್ ಮಾಡಿ ಇಟ್ಕೊಂಡಿರೋ 4 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಖಾರ ಇದೇನೆ, ಬೇರೆ ಖಾರ ಯಾವುದೂ ಹಾಕ್ತಾಯಿಲ್ಲ ನಾನು. ನೋಡಿ, ಮ್ಯಾರಿನೇಟ್ ಮಾಡಿ ಇಟ್ಟಿದೆ ಚಿಕನ್ ಅಲ್ವಾ, ಅದನ್ನು ಹಾಕ್ಬಿಡೋಣ ಈಗ ಅದಕ್ಕೆ. ಅದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಮಸಾಲೆ ಇತ್ತಲ್ಲ, ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೋಣ. ಸಾಕಿಷ್ಟೇ ನೀರು, ಜಾಸ್ತಿ ಬೇಡ. ಇದು ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕಿರಲಿಲ್ಲ ಅಲ್ವಾ, ನೋಡಿ. ಈಗ ಅದಕ್ಕೆ ಚಿಕನ್ಗೆ ಉಪ್ಪು ಹಾಕೊಳ್ಳೋಣ. ಚಿಕನ್ ಸ್ವಲ್ಪ ಬೇಯಲಿ, ಮುಚ್ಚಿಬಿಡೋಣ. ಬಟಾಣಿ, ಯಾಕಂದರೆ ಬಟಾಣಿ ಬೇಯಿಸಿ ಆಲ್ರೆಡಿ ಇಟ್ಕೊಂಡಿದ್ದೀನಿ ನಾನು, ಅದಕ್ಕೆ ಚಿಕನ್ ಸ್ವಲ್ಪ ಬೇಯಲಿ, ಮುಚ್ಚಿಬಿಡೋಣ ಅದನ್ನು. ನೋಡಿ ಎಷ್ಟು ನೀರು ಬಿಟ್ಕೊಂಡೈತೆ ಅಂತ. ಈಗ ಬೇಯಿಸ್ಕೊಂಡಿರೋ ಬಟಾಣಿ ಹಾಕೊಂಬಿಡೋಣ. ಇದೆಲ್ಲ ಫುಲ್ಲು ನೀರು ಸ್ವಲ್ಪ ಡ್ರೈ ಆಗಬೇಕಿದು, ಅಲ್ಲಿ ತನಕ ಬೇಯಿಸೋಣ ಇದನ್ನು. ಕೊತ್ತಂಬರಿ ಸೊಪ್ಪು ಹಾಕೊಂಬಿಡ್ತೀನಿ ಈಗಲೇ.
ಮುಚ್ಚಿಬಿಡೋಣ. ಈಗ ಎಲ್ಲ ಬೆಂದು ಡ್ರೈ ಆಗಲಿ ಅದು. ನೋಡಿ ಎಲ್ಲ ಫುಲ್ ಡ್ರೈ ಆಗಿದೆ. ಈಗ ಲಾಸ್ಟಲ್ಲಿ ನೋಡಿ ಸೂಪರ್ ಆದ ಬಟಾಣಿ ಚಿಕನ್ ಪಲ್ಯ ರೆಡಿ. ಬಟಾಣಿ ಚಿಕನ್ ಪಲ್ಯ ರೆಡಿ ಆಯಿತು ನೋಡಿ. ನಾನೇ ಹೊಸದಾಗಿ ಹೆಸರಿಟ್ಟಿರೋದು. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಹೇಗೆ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹೊಸಬ್ರೆಲ್ಲ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಚಿಕನ್ ಬಟಾಣಿ ಪಲ್ಯ ರೆಡಿ.